ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಗುಡ್ ಈವ್ನಿಂಗ್. ಇವತ್ತು ನಾವು ಹೋಗ್ತಾ ಇದ್ದೇವೆ ಜಬಲ್ ಆಫಿತ್. ಇದು ಯು ಎ ಇದ್ದು ಥರ್ಡ್ ಹೈಯೆಸ್ಟ್ ಮೌಂಟೇನ್ ಇನ್ ಯು ಎ ಇ. ಜಬಲ್ ಆಫಿತ್ ಇಲ್ಲಿ 3 ಮೌಂಟೇನ್ಸ್ ಇದೆ. ಫಸ್ಟ್ ಇದ್ದು ಜಬಲ ಜೈಸ್, ಸೆಕೆಂಡ್ ಹತ್ತ ಮೌಂಟೇನ್ ಎಂಬುದಾಗಿ ಸೆಕೆಂಡ್ ಹೈಯೆಸ್ಟ್, ಇದು ಥರ್ಡ್ ಜಬಲ್ ಆಫಿತ್. ಸೊ ಇಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಹೋಗುವಾಗ ನೋಡಿ ವ್ಯೂ ತುಂಬ ಚೆಂದ ಕಾಣ್ತದಲ್ಲ. ಈಗ ನಾವು ಹೋಗುವಂಥ ಪ್ಲೇಸ್ ಹೆಸರು ಅಲ್ ಏನ್ ಎಂಬುದಾಗಿ. ಅಲ್ ಏನ್ ಅಲ್ಲಿ ಹೋದ ನಂತರ ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ಎಂಬುದಾಗಿ. ಇಲ್ಲಿ ನಿಮಗೆ ದೂರದಿಂದ ಕಾಣ್ತಾ ಇದ್ದಲ್ಲ, ಇದೇ ಅದು ಬೆಟ್ಟ. ತುಂಬ ಎತ್ತರದಲ್ಲಿದೆ ನೋಡಲಿಕ್ಕೆ. ನಾವೊಂದು ದೂರದಲ್ಲಿದ್ದೇವಲ್ವ. ಮತ್ತು ಇಲ್ಲಿ ಹೋಗುವಾಗ ಇಲ್ಲಿ ಒಂದು ದಾರಿಯಲ್ಲಿ ಒಂದು ಮರ ಕಾಣ್ತದಲ್ಲ, ಆ್ಯಕ್ಚುಲಿ ಇದರಲ್ಲಿ ಈಗ ಹಕ್ಕಿಗಳು ಕಡಿಮೆ ಇವೆ. ಆದರೆ ಇದೊಂದು ತುಂಬ ಫೇಮಸ್ ಮರ ಆಗಿದೆ. ಮರ ಅಲ್ಲ, ಅಂದರೆ ಇಲ್ಲಿ ಹಕ್ಕಿಗಳು ಈ ಮರದಲ್ಲಿ ಫುಲ್ ಹಕ್ಕಿ ಕೂತ್ಕೊಂಡಿರ್ತವೆ. ಎಲ್ಲ ಸೀಸನ್ಸಲ್ಲಿ ನೀವು ರಾತ್ರಿ ಸಮಯದಲ್ಲಿ ಸ್ಪೆಷಲಿ ಹೋಗುವಾಗ ನಿಮಗೆ ನೋಡ್ಬೋದು, ಫುಲ್ಲು ಮರ ಇಡೀ ಬಿಳಿ ಕಾಣ್ತದೆ. ಸುಮಾರು ವರ್ಷದಿಂದ, ನಾನು ಎಷ್ಟು ವರ್ಷದಿಂದ ಬಂದಿದ್ದೇನೆ ಅಷ್ಟು ವರ್ಷದಿಂದ. ಮತ್ತು ಇದು ಸ್ವಲ್ಪ ಫೇಮಸ್ ಆಗಿತ್ತು ಆ್ಯಕ್ಚುಲಿ, ಈ ಒಂದು ಮರ ಸ್ಪೆಷಲಿ. ನಾವೀಗ ಸ್ಟಾರ್ಟ್ ಮಾಡಿದ್ದೇವೆ ಗುಡ್ಡ ಹತ್ತಲಿಕ್ಕೆ ಜಬಲ್ ಆಫಿತ್. ನೋಡ್ಬೋದು ಎಲ್ಲ ಕಡೆ ಕಲ್ಲು. ಅದು ಯಾವ ರೀತಿಯಲ್ಲಿ ಅವರು ಕೆತ್ತಿ ಇದನ್ನು ಮೇಲೆ ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಮಮ್ಮಿ ಮೇಲೆ ಹೋಗ್ತಾ ಇದ್ದೇವೆ. ಈಗ ಫ್ಲೈಟಲ್ಲಿ ಹೋದಾಗೆ ಆಗ್ತಾ ಇದೆ, ಕಿವಿಯೆಲ್ಲ ಬಂದಾಗ್ತಾ ಇದೆ. ಅಂದರೆ ಮೇಲಕ್ಕೆ ಹೋದಾಗೆ ಇಲ್ಲಿ ಸಹ ಅವರು ಕುತ್ಕೊಳ್ಳಿಕ್ಕೆಲ್ಲ ಜಾಗ ಮಾಡಿಕೊಟ್ಟಿದ್ದಾರೆ ನೋಡಿ. ವಾಶ್ರೂಮ್, ಪಾರ್ಕಿಂಗ್ಗೆ. ಈಗ ಇಲ್ಲಿ ಒಳ್ಳೆ ಚಳಿ ಇರ್ಬೋದು ಮೇಲೆ ಗುಡ್ಡದಲ್ಲಿ. ಇಲ್ಲಿ ಒಂದು ಮೂವಿ ಆಗಿತ್ತಲ್ಲ, ಅದು ಯಾವ ಮೂವಿ ಪ್ರಶಾಂತ್? ರೇಸ್ 1 or 2? ರೇಸ್ 2 ಏನೋ ಇಲ್ಲಿ ಒಂದು ಶೂಟಿಂಗ್ ಆಗಿತ್ತಂತೆ ಅವ್ರದ್ದು. ಲಾಸ್ಟ್ ಮೂವಿಯಲ್ಲಿ ಲಾಸ್ಟ್ ಸೀನ್ ಅದು ಗಾಡಿಗಳದ್ದು. ನೋಡಿ ರೋಡ್ ಹೇಗಿದೆ ಅಂದರೆ ಉಂಟಲ್ಲ, ಕುತ್ಕೊಳ್ಳಿಕ್ಕೆ ಸಹ ತುಂಬ ಕಷ್ಟ ಆಗ್ತದೆ. ಆಚೆ ಈಚೆ ಫುಲ್ ಟರ್ನಿಂಗ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸಹ ನೋಡಿ ಒಂದು ರೆಸಾರ್ಟ್ ಮಾಡಿದ್ದಾರೆ, ಕಾಣ್ತಾ ಇದೆ ಅಲ್ವಾ? ನೋಡಿ ಇದೊಂದು ರೆಸಾರ್ಟ್, ಇಷ್ಟೊಂದು ದೊಡ್ಡ ಪರ್ವತದ ಮೇಲೆ ಸಹ. ಫೈನಲಿ ನಾವು ರೀಚ್ ಆದೆವು ಜಬಲ್ ಆಫಿತ್. ನೋಡಿ ಪಾರ್ಕಿಂಗ್ ಏರಿಯಾ. ಸೊ ನಾವು ಫೈನಲಿ ತಲುಪಿದೆವು ಇಲ್ಲಿ. ನೋಡಿ ಎಷ್ಟು ದೊಡ್ಡ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ ಅಂತ ಹೇಳಿ. ಸ್ವಲ್ಪ ಮಿಸ್ಸಿಂಗ್ ಆಯಿತು ಸನ್ಸೆಟ್ಟಿಗೆ. ಅಲ್ಲಿ ನೋಡಿ, ಈ ಬೆಟ್ಟದ ತುದಿಯಲ್ಲಿ ಸಹ ರೆಸಾರ್ಟ್ ಮಾಡಿದ್ದಾರೆ ನೋಡಿ. ನಾವೆಣ್ಸಿದ್ದು ಇಲ್ಲಿ ಚಳಿ ಇರ್ಬೋದು ಅಂತೇಳಿ. ಚಳಿ ಇಲ್ಲ, ನಾರ್ಮಲ್ ಇದೆ ಅಲ್ವಾ ವೆದರ್. ಮಮ್ಮಿ ಹೇಗಾಯ್ತು? ಖುಷಿ ಆಯ್ತಾ? ಸಿಟಿ ಕಾಣ್ತದೆ. ಜಬಲ್ ಆಫಿತ್ ಗುಡ್ಡದಿಂದ ನಾವು ಕೆಳಗೆ ಇಳಿದಿದ್ದೇವೆ. ಕೆಳಗಿಳಿದು ಇಲ್ಲಿ ಗುಡ್ಡದ ಕೆಳಗೆ ಒಂದು ಪಾರ್ಕ್ ಇದೆ, ಅವರು ಪಾರ್ಕ್ ಮಾಡಿದ್ದಾರೆ. ಸೊ ನೋಡಿ ಜಬಲ್ ಆಫಿತ್ ಲೈಟಿಂಗ್ ಕಾಣಿಸಿದೆ ಅಲ್ವಾ, ಅದೆಲ್ಲ ನಾವು ಗುಡ್ಡ ಮೇಲೆ ಹತ್ತಿದ್ದು. ಸೊ ಈಗ ನಾವಿಲ್ಲಿ ಬಾರ್ಬಿಕ್ಯೂ ಮಾಡ್ಲಿಕ್ಕೆ ಅಂತೇಳಿ ಬಂದಿದ್ದೇವೆ. ನೋಡಿ ಚಂದ ಇದೆ ನೋಡಿ, ಬಾರ್ಬಿಕ್ಯೂ ಮಾಡಲಿಕ್ಕೆ ಬಂದಿದ್ದೇವೆ. ನೋಡಿ ಇಲ್ಲಿ ಈ ರೀತಿ ಅವರು ಕಟ್ಟಿರ್ತಾರೆ. ಸೊ ಅಲ್ಲೆಲ್ಲಿ ಅವರು ಈ ರೀತಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಮಾತ್ರ ನಾವು ಬಾರ್ಬಿಕ್ಯೂ ಮಾಡ್ಬೋದು. ನೋಡಿ ಯಾರೋ ಮಾಡ್ಕೊಂಡು ಹೋಗಿದ್ದಾರೆ, ಆಲ್ರೆಡಿ ಕೆಂಡ ಇದೆ ನೋಡಿ. ಮತ್ತು ಇದು ಒಂದು ಬಾಕ್ಸ್ ಎಲ್ಲ ನಾವು ಬಾರ್ಬಿಕ್ಯೂ ಮಾಡಿ ಆದ ನಂತರ ಆ್ಯಕ್ಚುಲಿ ಈ ಕೆಂಡವನ್ನೆಲ್ಲ ಇದರೊಳಗೆ ಹಾಕಬೇಕು.
ಸೊ ಈಗ ನಾವು ಶುರು ಮಾಡ್ತೇವೆ. ಹಳೆ ಸಂದ್ರೆ ಚಂದಮ್ಮಮ್ಮ ಚಂದ ಕಾಣ್ತದೆ. ಇದು ಮೀನು ಇದೆಲ್ಲ ಚಾಯ್ ಎಲ್ಲ ಮಾಡಲಿಕ್ಕೆ ಇದರಲ್ಲಿ ಸಹ ಇದೆ. ಇಲ್ಲಿ ನಾವು ಸ್ಟ್ಯಾಂಡ್ಸ್ ತಗೊಂಡು ಬಂದಿದ್ದೆವು ಮನೆಯಿಂದ ಬರುವಾಗ. ಸೊ ಅದು ಅವರು ಹೇಗೆ ಇಡುದು ಅಂತೇಳಿ ಅರೇಂಜ್ ಮಾಡ್ತಾ ಇದ್ದಾರೆ ಅಷ್ಟೇ. ಮೀನು ಫ್ರೈ ಆಗ್ತಾ ಇದೆ. ಈಚೆ ಸೈಡಲ್ಲಿ ಜೆನ್ಷನದ್ದು ಮಾಂಸ ಫ್ರೈ ಆಗ್ತಿದೆ. ಕೆಂಡ ನೋಡಿ ಎಷ್ಟು ಚಂದ ಕಾಣ್ತಾ ಇದ್ದಲ್ಲ. ಆಹಾ, ದಿವ್ಯ ಕೋಪಿಸಿದಾಗ ಯಾವ ಥರ ಉಂಟು. ಈ ಮೀನು ಶೇರಿ ಮೀನು ಅಂತ ಹೇಳ್ತಾರೆ. ಇದು ಕಾಣುದಿಲ್ಲ ಆ್ಯಕ್ಚುಲಿ ಕ್ಲಿಯರ್ ಆಗಿ. ಇದಕ್ಕೆ ಅಂತ ಹೇಳ್ತಾರೆ ತಿಯಾಫಿಲಾ ತಿಯಾಫಿಲ್ ತಿಲಾಫಿಯಾ ಅಂತ ಹೇಳ್ತಾರೆ ಇದಕ್ಕೆ. ಆಂಟಿ ಬಾರ್ಬಿಕ್ಯೂ ಎಲ್ಲ ಮಾಡಿ ಹೇಗೆ ಅನಿಸ್ತಾ ಇದೆ? ಪ್ರಶಾಂತ ಸ್ವಲ್ಪ ಜಾಗ್ರತೆ. You are not eating anything? Then what you are eating? Sausage. ಇಲ್ಲಿಯ ಪಾರ್ಕಿದ್ದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ನೋಡಲಿಕ್ಕೆ ಅಂತೂ ಗ್ರೀನರಿ ಸಹ ಇದೆ, ಎಲ್ಲ ಫೆಸಿಲಿಟಿ ಇದೆ. ಅಷ್ಟೇ ಅಲ್ಲದೆ ಸ್ಪೆಷಲಾಗಿ ಇಲ್ಲಿ ಒಂದು ಕೆರೆ ಮಾಡಿದ್ದಾರೆ. ಅಂದರೆ ಒಂದು ಕೊಳದಾಗೆ, ಬಿಸಿ ನೀರಿನ ಕೊಳ. ಇದು ನೀವು ಎಲ್ಲಿ ಸಹ ನಿಮಗೆ ನಾರ್ಮಲಿ ಸಿಗುವುದಿಲ್ಲ. ಇಲ್ಲಿ ಬಿಸಿ ನೀರು ಬರ್ತದೆ. ಇದರಲ್ಲಿ ನೀವು ಕಾಲು ಹಾಕ್ಕೊಂಡುಂಟಲ್ವ ಅಲ್ಲಿ ಕುಳಿತುಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಆ್ಯಕ್ಚುಲಿ. ಅದೊಂದು ತುಂಬ ಚೆನ್ನಾಗಿದೆ. ಬಿಸಿ 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 ನೀರು ಬರ್ತದೆ. ಉಗುರು ಬೆಚ್ಚ ನೀರು ಅಂತ ಹೇಳ್ತೇವಲ್ಲ, ಒಳ್ಳೆ ಅಂದರೆ ಕಾಲಿಗೆಲ್ಲ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ. ಈ ಪಾರ್ಕಲ್ಲಿ ಮಾತ್ರ ನಾನು ನೋಡಿದ್ದು ಇಷ್ಟರವರೆಗೆ. ಹೋದರೆ ನಾನು ಸುಮಾರು ಪಾರ್ಕಿಗೆಲ್ಲ ಹೋಗಿದ್ದೇನೆ, ಅದು ನಾನು ನೋಡಲಿಲ್ಲ. ಮಾತ್ರ ಇದು ಒಂದು ಫೆಸಿಲಿಟಿ ಮಾತ್ರ ಇಲ್ಲಿದ್ದು ಸ್ಪೆಷಾಲಿಟಿ, ಅದು ಬಿಸಿ ನೀರು. ಬಾರ್ಬಿಕ್ಯೂ ಮುಗಿಯಿತು, ನಾವು ಹಿಂದಕ್ಕೆ ಹೊರಟೆವು. ಈಗ ಇಲ್ಲಿದ್ದು ಸಮಯ 11:15. 1-2 ಗಂಟೆ ಟ್ರಾವೆಲಿಂಗ್ ಇದೆ ಈಗ. ಸೊ ಅಂದರೆ ನಾವು ಮುಟ್ಟುವಾಗ ಆಚೀಚೆ 1 ಗಂಟೆ ಆಗ್ತದೆ. ಆಚೀಚೆ ಹೇಗೆ ಸಹ 1-1:15 ಆಗ್ಬೋದು. ಸೊ ಗುಡ್ ನೈಟ್ ಫ್ರೆಂಡ್ಸ್, ಸಿಗುವ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್. ಕಂಪೇರ್ ಟು ಅಬುದಾಬಿ ಇಲ್ಲಿ ಸ್ವಲ್ಪ ಚಳಿ ಸಹ ಜಾಸ್ತಿ. ಈಚೆಂದ ಮಳೆ ಬಂದರೆ ಈಚೆ ಸ್ವಲ್ಪ ಮಳೆ ಸಹ ಜಾಸ್ತಿ. ಇಲ್ಲಿ ಸ್ವಲ್ಪ ಗ್ರೀನರಿ ಜಾಸ್ತಿ. ಇಲ್ಲಿ ಅಂದರೆ ಹೇಗಂದರೆ ಈ ಏರಿಯಾಕ್ಕೆ ಈ ಜಾಗಕ್ಕೆ ನಾವು ಹೇಳ್ತೇವೆ ಅಲೈನ್ ಎಂಬುದಾಗಿ. ಇಲ್ಲಿ ಗ್ರೀನರಿ ಸಹ ತುಂಬ ಜಾಸ್ತಿ. ಮತ್ತು ಊರಿನ ಥರ ನಿಮಗೆ ಕೃಷಿ ಮಾಡೋದು, ಕೋಳಿಯನ್ನು ಸಾಕೋದು, ಆಡುಗಳನ್ನು ಸಾಕೋದು. ಕೆಲವು ಜನರ ಮನೆಯಲ್ಲಿ ಇದು ಸಹ ಇವೆ, ದನಗಳು ಸಹ ಇವೆ. ಹಾಲು ತೆಗೆದು ಮಾರ್ತಾರೆ ಮನೆಗೆ. ಅಂದರೆ ಸ್ವಲ್ಪ ಊರಿನ ಥರನೇ ಇದು. ಅಂದರೆ ಇಲ್ಲಿ ವೆದರ್ ಸಹ ತುಂಬ ಒಳ್ಳೆದಿರ್ತದೆ. ಅಂದರೆ ಜುಲೈ ಆಗಸ್ಟಲ್ಲಿ ತುಂಬ ಸೆಕೆ ಇರ್ತದೆ. ಆದರೆ ಇಲ್ಲಿ ಸೆಕೆ ಇದೆ, ಆದರೆ ಸ್ವಲ್ಪ ಕಡಿಮೆ ಇರ್ತದೆ ಬಾಕಿ ಎಲ್ಲ ಸ್ಥಳಗಳಿಗಿಂತ. ಈಗ ಮಕ್ಕಳಿಗೆ ಇಲ್ಲಿ ರಜೆ, ಸೊ ಹಾಗೆ ಎಲ್ಲರೂ ಹೊರಗಿರ್ತಾರೆ.